ಹಾಯ್ ಫ್ರೆಂಡ್ಸ್, ಕೋಟಕ್ ಸುರಕ್ಷಾ ಸ್ಕಾಲರ್ಶಿಪ್ಪಿಂದ ಬಡ ವಿದ್ಯಾರ್ಥಿಗಳಿಗೆ 1,50,000ದಿಂದ 1,00,000ದವರೆಗೆ ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಶೈಕ್ಷಣಿಕ ಸಹಾಯಧನ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರ್ಯಾರು ಅರ್ಹರು ಎಲ್ಲನೂ ಮುಂದೆ. ಸೊ ನೀವು ಇಲ್ಲಿ ನೋಡ್ಬೋದು, ಕೋಟಕ್ ಸುರಕ್ಷಾ ಸ್ಕಾಲರ್ಶಿಪ್ 2024 ವಿದ್ಯಾರ್ಥಿಗಳಿಗೆ 50,000ದಿಂದ 1,00,000ದವರೆಗೆ ಶೈಕ್ಷಣಿಕ ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲೆಗಳು ಬೇಕು, ಶೈಕ್ಷಣಿಕ ಅರ್ಹತೆ ಏನು, ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಇನ್ನು ಬಾಕಿ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಾಕಷ್ಟು ಸಮಸ್ಯೆಗಳು ಇರುತ್ತವೆ. ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದೆ ಗುರಿಯನ್ನು ತಲುಪಲು ಹಣಕಾಸಿನ ನೆರವು ನೀಡಲು ಕೋಟಕ್ ಸುರಕ್ಷಾ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದೆ. ಸೊ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮುಂದೆ ವಿಡಿಯೋದಲ್ಲಿ ಎಲ್ಲ ತಿಳಿಸಿದ್ದೀನಿ. ಸೊ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು, ಸಾಮಾನ್ಯ ವೃತ್ತಿಪರ ಮತ್ತು ಪದವಿ ಕೋರ್ಸ್ಗಳ ವ್ಯಾಸಂಗ ಮಾಡುತ್ತಿರುವ ವಿಕಲಚೇತನ ವಿದ್ಯಾರ್ಥಿಗಳಿಗೆ 50,000ರಿಂದ 1,00,000ವರೆಗೆ ಶೈಕ್ಷಣಿಕ ಸಹಾಯಧನವನ್ನು ನೀಡಲಾಗ್ತಿದೆ. ಸೊ ಸ್ಕಾಲರ್ಶಿಪ್ ಮತ್ತೆ ಎಷ್ಟು ಅಂತ ನೋಡಿದರೆ, 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ನೀವು ಓದ್ತಾ ಇದ್ದರೆ 50,000 ಸಹಾಯಧನ ನೀಡ್ತಾ ಇದ್ದಾರೆ. ಮತ್ತು ಸಾಮಾನ್ಯ ಅಂದರೆ ನೀವು ವೃತ್ತಿಪರ ಕೋರ್ಸ್ಗಳು ಅಂದರೆ ಯಾವ್ದಾರ ಡಿಗ್ರಿ ಅಥವಾ ಯಾವ್ದಾರ ಒಂದು ಕೋರ್ಸ್ನ ಮಾಡ್ತಾಯಿದ್ರೆ ಅದಕ್ಕೆ ನಿಮಗೆ 1,00,000ದವರೆಗೆ ಸಹಾಯಧನ ನೀಡ್ತಾರೆ. ಸೊ ಒಳ್ಳೆ ಸ್ಕಾಲರ್ಶಿಪ್ ಅಮೌಂಟು ನೀಡ್ತಾ ಇದ್ದಾರೆ. ಸೊ ನೀವು ಅಪ್ಲೈ ಮಾಡ್ಬೋದು. ಈಗ ಬೇಕಾಗಿರೋ ದಾಖಲೆಗಳು ಏನೇನು ಅಂತ ನೋಡ್ಕೊಂಬರೋದಾದರೆ, ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ. ಈಗ ನೀವು ಡಿಗ್ರಿಗೆ ಏನಾರೇ ಸೇರ್ಕೊಂಡಿದ್ದೀರಾ, BSc ಯಾವುದಾದ್ರು ಒಂದು ಡಿಗ್ರಿಗೆ ಸೇರ್ಕೊಂಡಿದ್ದೀರಾ ಅಂದರೆ ಆ ಡಿಗ್ರಿಗೆ ಸೇರ್ಕೊಂಡಿದ್ದು ಶುಲ್ಕ ರಸೀದಿ ಇಲ್ಲ ಪ್ರವೇಶ ಪತ್ರ ಇಲ್ಲ ಸಂಸ್ಥೆ ಗುರುತಿನ ಚೀಟಿ ID ಕಾರ್ಡ್ ಏನಾರೇ ಒಂದು ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಪ್ಲಸ್ 10ನೇ ತರಗತಿ ಮತ್ತು 12th ಅಂಕಪಟ್ಟಿಗಳು, ಅಂದರೆ ನೀವೇನಾರ ಡಿಗ್ರಿ ಮಾಡ್ತೀರಿ ಇಲ್ಲ 9ನೇ ಕ್ಲಾಸಿಂದ 12ನೇ ಕ್ಲಾಸ್ ಏನಾರ ವ್ಯಾಸಂಗ ಮಾಡ್ತೀರಿ, ನಿಮಗೆ ಇದರದ್ದು ಅವಶ್ಯಕತೆ ಏನಿರಲ್ಲ. ಸೊ ಹಿಂದಿನ ವರ್ಷಗಳ ಅಂಕಪಟ್ಟಿಗಳು ಕೂಡ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಅರ್ಜಿದಾರನ ಪೋಷಕರ ಬ್ಯಾಂಕ್ ಖಾತೆ ವಿವರಗಳು ಬೇಕಾಗುತ್ತೆ ಮತ್ತು ಇತ್ತೀಚಿನ ಭಾವಚಿತ್ರ ಕೂಡ ಬೇಕಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಅರ್ಹತೆಗಳು ಏನಿರಬೇಕು ಅಂತ ನೋಡ್ಕೊಂಬರೋದಾದರೆ, ಸೊ ವಿಕಲಚೇತನ ಅಭ್ಯರ್ಥಿಗಳಿಗೆ ಮಾತ್ರ ಇದು ಸಿಗೋದು, ಎಲ್ಲರಿಗೂ ಸಿಗೋಲ್ಲ. ಪ್ಲಸ್ 9ರಿಂದ 12ನೇ ತರಗತಿ ವೃತ್ತಿಪರ ಮತ್ತು ಪದವಿ ಕೋರ್ಸ್ ಓದ್ತಾ ಇರೋರಿಗೆ ಮಾತ್ರ ಕೊಡೋದು, ಡ್ರಾಪ್ಔಟ್ ಅವ್ರಿಗೆಲ್ಲ ಕೊಡೋದಿಲ್ಲ. ಸೊ ನೀವು ಓದ್ತಾ ಇದ್ದೀರಾ ಅನ್ನೋದಕ್ಕೆ ಪ್ರೂಫ್ ಕೂಡ ತೋರಿಸಬೇಕು. ನಿಮ್ಮ ಅಂಕಪಟ್ಟಿ, ID ಕಾರ್ಡ್, ಕಾಲೇಜ್ ID ಕಾರ್ಡ್ ಯಾವುದಾರ ಒಂದು ತೋರಿಸಿರಬೇಕಾಗಿರುತ್ತೆ. ಸೊ ಅರ್ಜಿದಾರರು ತಮ್ಮ ಹಿಂದಿನ ವರ್ಷದ ಕನಿಷ್ಠ 55% ಅಂಕಗಳನ್ನು ಪಡೆದಿರಬೇಕು. ಸೊ ಇದು ಒಂದು ಎಲಿಜಿಬಿಲಿಟಿನ ನಿಗದಿಪಡಿಸಿದ್ದಾರೆ. ಮತ್ತು ಕುಟುಂಬದ ವಾರ್ಷಿಕ ಆದಾಯವು 3,20,000ಕ್ಕಿಂತ ಹೆಚ್ಚಿರಬಾರ್ದು. ಸೊ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ದು ಇದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ. ಕೋಟಕ್ ಸೆಕ್ಯೂರಿಟಿ ಅದರ ಅಂಗಸಂಸ್ಥೆ ಮತ್ತು ಬಡ್ಡಿ ಫಾರ್ ಸ್ಟ್ರಾಟಜಿ ಉದ್ಯೋಗಿಗಳ ಮಕ್ಕಳು ಇದಕ್ಕೆ ಅರ್ಹರಾಗೋದಿಲ್ಲ. ಅಂದರೆ ಕೋಟಕ್ ಆ ಕಂಪ್ನಿಲೇ ವರ್ಕ್ ಮಾಡ್ತಾ ಇರೋದು, ಆ ಸ್ಕಾಲರ್ಶಿಪ್ ನೀಡೋ ಕಂಪ್ನಿ ವರ್ಕ್ ಮಾಡ್ತಿರೋದು, ಮತ್ತು ಬಡ್ಡಿ ಫಾರ್ ಸ್ಟ್ರಾಟಜಿ ಉದ್ಯೋಗಿಗಳ ಮಕ್ಕಳು ಮತ್ತು ಅದರ ಅಂಗಸಂಸ್ಥೆಗಳು ಯಾವುದ್ಯಾವುದಿದೆ ಅದರಲ್ಲಿ ಯಾರು ಓದ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಇದು ಸಿಗೋದಿಲ್ಲ. ಸೊ ಇದೊಂದು ಪ್ರಮುಖ ದಿನಾಂಕಗಳು ನೋಡ್ಕೊಂಬರೋದಾದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/4/2024 ಅಂದರೆ ಏಪ್ರಿಲ್ 30ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಸೊ ನಾನು ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನಿಮಗೆ 50,000ದಿಂದ 1,00,000ದವರೆಗೆ ನಿಮಗೆ ಶೈಕ್ಷಣಿಕ ಸಹಾಯಧನ ಕೋಟಕ್ ಸುರಕ್ಷಾ ಸ್ಕಾಲರ್ಶಿಪ್ ಮೂಲಕ ಸಿಗುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ.